ಸಲ್ಮಾನ್ ಖಾನ್ ಗೆಸ್ಟ್ ಹೌಸ್ ನಲ್ಲಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಇಂಡಸ್ಟ್ರಿಯನ್ನೇ ಬೆಚ್ಚಿ ಬೀಳಿಸುತ್ತಿದೆ ಶಾಕಿಂಗ್ ಮ್ಯಾಟರ್. ಬಾಲಿವುಡ್ ಹೀರೋ ಸಲ್ಮಾನ್ ಖಾನ್ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ನಿಂದ ಬೆದರಿಕೆ ಎದುರಿಸುತ್ತಿರುವುದು ಗೊತ್ತೇ ಇದೆ. ಇದರೊಂದಿಗೆ ಮಹಾರಾಷ್ಟ್ರ ಸರ್ಕಾರ ಅವರಿಗೆ ಬಿಗಿ ಭದ್ರತೆಯನ್ನು ಏರ್ಪಡಿಸಿದೆ. ಚಿತ್ರದ ಶೂಟಿಂಗ್ಗೆ ಬರುವಾಗ ಭಾರಿ ಭದ್ರತೆಯೊಂದಿಗೆ ಬರುವ ಸಲ್ಮಾನ್ ಖಾನ್ ಕೂಡ ನಟರಿಗೂ ಭದ್ರತೆ ನೀಡುತ್ತಿದ್ದಾರೆ. ಅವರು ಪ್ರಸ್ತುತ ಮುರುಗದಾಸ್ ನಿರ್ದೇಶನದ ಸಿಕಂದರ್ ಎಂಬ ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾಯಕಿಯಾಗಿ ರಶ್ಮಿಕಾ ನಟಿಸುತ್ತಿದ್ದಾರೆ. ಇದಲ್ಲದೆ ಅವರು ಬಿಗ್ ಬಾಸ್ 18ರ ಹೋಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ರು. ಎಲ್ಲಿ ಹೋದ್ರೂ ಸಲ್ಮಾನ್ ಖಾನ್ ಭರವಾಗಿ ಬಟ್ಟೆಯೊಂದಿಗೆ ಹೋಗ್ತಿದ್ದಾರೆ. ಅಲ್ಲದೆ ರಶ್ಮಿಕಾಗೆ ಸಲ್ಮಾನ್ ವಿಶೇಷ ಭದ್ರತೆಯನ್ನು ಏರ್ಪಡಿಸಿದ್ರು. ಮುಂಬೈನಲ್ಲಿ ಚಿತ್ರದ ಶೂಟಿಂಗ್ ನಡೆಯುತ್ತಿರುವ ಎಲ್ಲ ದಿನಗಳಲ್ಲಿ ಸಿಕಂದರ್ ಅಂದ್ರೆ ಸಲ್ಮಾನ್ ಖಾನ್ ತನ್ನ ಗೆಸ್ಟ್ ಹೌಸ್ ನಲ್ಲಿ ನಟಿಯನ್ನ ವಿಶೇಷವಾಗಿ ಅತಿಥಿಯಾಗಿ ನೋಡಿಕೊಂಡಿದ್ರು. ರಶ್ಮಿಕಾ ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಭಯ ಪಡದಂತೆ ಟೈಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಎಂದು ವರದಿಯಾಗಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನಿಂದ ಬೆದರಿಕೆ ಬರ್ತಿರುವ ಕಾರಣ ಸಲ್ಮಾನ್ ಖಾನ್ ಈ ಮುನ್ನೆಚ್ಚರಿಕೆಯನ್ನು ವಹಿಸುತ್ತಿದ್ದು, ಜೊತೆಗೆ ರಶ್ಮಿಕಾ ಕೂಡ ನಾಯಕಿಯಾಗಿ ನಟಿಸುತ್ತಿರೋದ್ರಿಂದ ಅವರಿಗೂ ಟೈಟ್ ಸೆಕ್ಯೂರಿಟಿ ನೀಡಲಾಗಿತ್ತು. ಈ ಗ್ಯಾಂಗ್ ಆಕೆಯನ್ನ ಅಪಹರಿಸಿ ಬೆದರಿಸಬಹುದಾದ್ರಿಂದ ಎಲ್ಲಿಯೂ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಂಡ್ರು. ರಶ್ಮಿಕಾ ಸುತ್ತಮುತ್ತ ಇದ್ದಂತಹ ಸೆಕ್ಯೂರಿಟಿ ನೋಡಿ ಆಕೆಗೆ ಇಷ್ಟೊಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದು ಯಾಕೆ? ಸಾವಿನ ಭಯವೋ, ಅವರಿಗೂ ಯಾವುದಾದ್ರಿಂದ ಜೀವ ಬೆದರಿಕೆ ಇದೆಯೋ ಎಂದು ಅಭಿಮಾನಿಗಳು ಆತಂಕಗೊಂಡಿದ್ರು. ಕೊನೆಗೂ ಸತ್ಯ ತಿಳಿದ ರಶ್ಮಿಕಾ ಅಭಿಮಾನಿಗಳು ಸಲ್ಮಾನ್ ಖಾನ್ಗೆ ಧನ್ಯವಾದ ಅರ್ಪಿಸಿದ್ರು. ಸಲ್ಮಾನ್ ಸಿಕಂದರ್ ಚಿತ್ರದ ಮೂಲಕ ಬ್ಲಾಕ್ ಬಸ್ಟರ್ ಹಿಟ್ ಮಾಡುವ ಗುರಿ ಹೊಂದಿದ್ದಾರೆ. ಮುರುಗದಾಸ್ ಕೂಡ ಈ ಚಿತ್ರದ ಬಗ್ಗೆ ತುಂಬಾನೇ ವಿಶ್ವಾಸದಲ್ಲಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.